ಆಲ್ರೆಡಿ ಸೆಕೆಂಡ್ ಡೇ ಯಾವ ರೀತಿ ಎಲ್ಲ ಕಡೆ ಒಳ್ಳೆ ರಿಯಾಕ್ಷನ್ಸ್ ಅಂತೂ ಬರ್ತಾರೆ ಎಲ್ಲ ಕಡೆ. ಹೆಚ್ಚಾಗಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿರಾ ಅಂತ ಹೇಳ್ತಾರೆ. ಸೊ ಅದೇ ಖುಷಿ ಇದೆ. ಇಟ್ ಈಸ್ ನಾಟ್ ರೆಗ್ಯುಲರ್ ಲವ್ ಸ್ಟೋರಿ ಅಂತ ಏನು ಹೇಳಿದ್ನೋ ಅದನ್ನು ಜನ ಹೇಳ್ತಾರೆ ತುಂಬ ಇಂಟೆನ್ಸ್ ಆಗಿದೆ ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ನೀವು ಹೀಗೆ ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಸರ್? ಆಸೆ ಅಂತೂ ಇದ್ದೇ ಇರುತ್ತೆ ಸರ್. ಎಕ್ಸ್ಪೆಕ್ಟ್ ಮಾಡೋದು ಯಾವಾಗಲೂ ಆ್ಯಕ್ಟ್ರಿಗೆ ಯಾವಾಗಲೂ ಒಂದು ಆಸೆ ಇದ್ದೇ ಇರುತ್ತೆ, ಈ ಥರ ಮಾಡಿದಾಗ ಅವ್ನು ಚಪ್ಪಾಳೆ ತಟ್ತಾರೆ ಇಲ್ಲಾಂದರೆ ಖುಷಿ ಪಡ್ತಾರೆ ಅಂತ. ಸೊ ದಟ್ ಈಸ್ ಆಲ್ವೇಸ್ ಬಿ ದೇರ್. ಸೊ ಬಂದವರು ನೋಡಿದವ್ರು ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗ್ತಾರೆ. ಯಾಕಂದರೆ ತುಂಬ ಆರ್ಗ್ಯಾನಿಕ್ ಹೋಗ್ತಾರೆ. ಎಲ್ಲೂ ನಾನು ಟಿಕೆಟ್ಸ್ ಬೈ ಮಾಡಿ ಅದನ್ನು ಚೆನ್ನಾಗಿ ಕಳಿಸಿ ಎಲ್ಲೂ ಮಾಡ್ತಲ್ಲ. ಐ ಆಮ್ ನಾಟ್ ಡೂಯಿಂಗ್ ಇಟ್ ಎನಿವೇರ್. ಸೊ ಹೋದವರು ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ವೆರಿ ವೆರಿ ಸ್ಪೆಷಲ್. ಒಬ್ಬ ಆರ್ಟಿಸ್ಟ್ಗೆ ಇದಕ್ಕಿಂತ ಇನ್ನೇನು ಸರ್ ಬೇಕು? ನಿನ್ನ ಹೆಚ್ಚಿನ ಮಟ್ಟದಲ್ಲಿ ಜನ ಬರಬೇಕು ನಾನು ಕೇಳ್ಕೊತೀನಿ. ಯಾಕಂದರೆ ಇವತ್ತಿನ ದಿವಸಕ್ಕೆ ತೆಲುಗು ಡ್ರ್ಯಾಗನ್ ಅನ್ನೋ ಸಿನಿಮಾಗೆ ಹೆಚ್ಚಿನ ಮಟ್ಟದಲ್ಲಿ ನುಗ್ತಾರೆ. ನಾನು ನುಗ್ಬೇಡಿ ನೋಡಬೇಡಿ ಅಂತ ಹೇಳೋಕ್ಕಾಗಲ್ಲ, ಅದು ನನ್ನ ಕರ್ತವ್ಯನೆಲ್ಲ ಹೇಳೋದು. ಬಟ್ ಕನ್ನಡ ಸಿನಿಮಾ ಒಳ್ಳೆ ರೆಸ್ಪಾನ್ಸ್ ಬಂದಾಗ ದಯವಿಟ್ಟು ಬನ್ನಿ ನೋಡಿ ಅಂತ ಹೇಳ್ತೀನಿ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನೋಡಿ. ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳಿದ್ರೆ ಅದರಿಂದ ಆ್ಯಕ್ಟರ್ಸ್ಗೆ ಬೆನಿಫಿಟ್ ಆಗೋಲ್ಲ. ಚೆನ್ನಾಗಿದೆ ಅಂದಾಗ ಅದನ್ನು ಹೆಚ್ಚಿನ ಮಟ್ಟದಲ್ಲಿ ಬಂದು ನೋಡಿ ನಿನ್ನ ಅಪ್ರಿಷಿಯೇಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಂಗೆ ಆದಾಗೆ ಗೆಲ್ಲೋದು. ಯಾಕಂದರೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇವತ್ತಿನ ದಿವಸಕ್ಕೆ ಯಾರೇ ಸಿನಿಮಾ ಮಾಡಿದ್ರು ಹೊಸಬ್ರು ಅದೇನಾಗ್ತಾರೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ಚೆನ್ನಾಗಿದೆ ಅಂದ ತಕ್ಷಣ ಎಷ್ಟು ಜನ ಒಂದು ನೋಡ್ತಾ ಇರ. ಇದೇ ತೆಲುಗು ತಮಿಳಿಗೆ ಇವತ್ತು ಎಷ್ಟು ಬುಕ್ಕಿಂಗ್ ಇದೆ ನೋಡಿ ಆನ್ಲೈನಲ್ಲಿ. ನಾನು ಕಂಪೇರ್ ಮಾಡ್ತಿಲ್ಲ, ಏನು ಹೇಳ್ತಿಲ್ಲ. ಬಟ್ ನಮ್ಮ ಕನ್ನಡಿಗರು ಎಲ್ಲ ಸಿನಿಮಾ ಕನ್ನಡ ಸಿನಿಮಾ ಅಂತ ಹೇಳ್ತಾರೆ. ಎಷ್ಟು ಜನ ಬಂದು ನೋಡ್ತಾ ಇರೋ ಸರ್? ನೀವು ಹೇಳಿ. ನನ್ನ ಸಿನಿಮಾ ಬಿಡಿ ಸರ್, ಆಯಿತು, ಬೇರೆ ಸಿನಿಮಾ ನೋಡ್ತಾ ಇರ. ಹೆಚ್ಚಿನ ಮಟ್ಟದಲ್ಲಿ ಬನ್ನಿ, ಬರ್ತಾಯಿಲ್ಲ ಅಂತ ಹೇಳ್ತಲ್ಲ. ಬಟ್ ಚೆನ್ನಾಗಿರೋದಾಗ ರಿಪೋರ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಾಗ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ಇನ್ನೂ ಮಾಡಿದವ್ರಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈಸ್ ವೆರಿ ಹ್ಯಾಪಿ. ಆ್ಯಸ್ ಎ ಆ್ಯಕ್ಟರ್ ತುಂಬ ಜನ ಇಷ್ಟಪಟ್ಟು ನೆನ್ನೆ 2-3 ಜನ ನೆಕ್ಸ್ಟ್ ಸಿನಿಮಾಗೂ ಕೇಳಿದ್ರು ಆವಾಗಲೇ. ಸೊ ಆಗಲೇ ನಮ್ಮ ದೊಡ್ಡ ಪ್ರೊಡಕ್ಷನ್ ಹೌಸ್ ಹೇಳೋಕ್ಕಲ್ಲ. ಸೊ ಅವರು ಅವಾಗಲೇ ಸಿನಿಮಾ ನೋಡ್ಬಿಟ್ಟು ಒಂದು ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಸೊ ಖುಷಿಯಾಗಿದೆ. ಇಷ್ಟು ಆ್ಯಕ್ಟ್ರಿಗೆ ಗೆಲುವು ಅಂದರೆ ಇದೆ ಅಲ್ವಾ ಸರ್? ನಿನ್ನೇನು ಫ್ಯಾಮಿಲಿನೇ ಅಮ್ಮ ಎಲ್ಲ ಖುಷಿ ಬಿಟ್ಟರು ಸರ್. ನನ್ನ ತಂಗಿ ತುಂಬ ಹತ್ಬಿಟ್ಲು. ನನ್ನ ತಂಗಿ ಹತ್ಬಿಟ್ಟು ಮತ್ತೆ ಈ ಥರ ಸಿನಿಮಾ ದಯವಿಟ್ಟು ಮಾಡಬೇಡ, ನೀನು ಹಳೇದು ನಾನು ನೋಡೋಕ್ಕಾಗಲ್ಲ, ತುಂಬ ಹ್ಯಾಪಿಯಾಗಿರೋ ಸಿನಿಮಾ ಮಾಡು, ತುಂಬ ಹರ್ಟ್ ಆಗೋ ಸಿನಿಮಾಗಳು ಮಾಡಬೇಡ ಅಂತ ನನ್ನ ತಂಗಿ ಹೇಳಿದ್ಲು ಸರ್. ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಮಾತಾಡ್ತಾರೆ. ಅದೇ ಕ್ಲೈಮ್ಯಾಕ್ಸ್ ಒಂದು ಭಯ ಆಯ್ತು ನಮ್ಗೆ ಹೇಗೆ ಅಂತ. ಸೊ ಕೆಲವರು ಇಲ್ಲ ಅದೇ ಸರಿ ಅಂತಾರೆ, ಇನ್ನು ಕೆಲವರು ಇಲ್ಲ ಈ ಥರ ಆಗಬೇಕಾಯ್ತು ಅಂತ ಹೇಳ್ತಾರೆ. ಸೊ ಆ ಡಿಸ್ಕಷನ್ ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ಕ್ಲೈಮ್ಯಾಕ್ಸ್ ಏನಂದರೆ ನಾವು ಮಾಡಿದ್ರದಕ್ಕಿಂತ ಅಷ್ಟು ಪೀಕ್ ಆಫ್ ಲವ್ ಹೋಗಿ ಆಮೇಲೆ ಬೇರೆ ಏನು ಕ್ಲೈಮ್ಯಾಕ್ಸ್ ಕಾಣಿಸಿಲ್ಲ ಟೀಮ್ಗೆ. ಸೊ ಅದೇ ಟೈಮಿಗೆ ಕ್ಲೈಮ್ಯಾಕ್ಸ್ ಮಾಡೋಣ ಅಂತ ಹೇಳಿದ್ರು. ಸೊ ಅದು ಕ್ಲೈಮ್ಯಾಕ್ಸ್ ಅದಕ್ಕೆ. ಬಟ್ ಒಂದು ನನ್ನ ಕೊನೆಗೆ ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ, ಎಲ್ಲ ಸ್ಟೂಡೆಂಟ್ಸು ಎಕ್ಸಾಮ್ಸ್ ನಡೀತಾರೆ ಗೊತ್ತು, ಬರ್ತೀವಿ ಅಂತ ಮೆಸೇಜ್ ಆಗ್ತಾಯಿರ. ಎಲ್ಲ ಹೆಚ್ಚಿನ ಮಟ್ಟದಲ್ಲಿ ದಯವಿಟ್ಟು ಬೇಗ ಬಂದು ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ಥಿಯೇಟರ್ಸ್ಗೆ ಫೀಲಿಂಗ್ಸ್ ಜಾಸ್ತಿ ಆಗಬೇಕು. ಇವತ್ತು ಹೇಗೆ ನಮಗೆ ನೋಡಿದ್ರೆ ತೆಲುಗು ಸಿನಿಮಾಗಳು ಎಷ್ಟು ಹೋಗ್ತಾರೆ, ತಮಿಳ್ ಸಿನಿಮಾಗಳು ಎಷ್ಟು ಹೋಗ್ತಾರೆ. ಅಂದರೆ ಇದು ಕರ್ನಾಟಕದಲ್ಲಿ ತೆಲುಗು ಜಾಸ್ತಿನ ತಮಿಳ್ ಜಾಸ್ತಿನ ನಂಗೆ ಭಯ ಬಂದುಬಿಟ್ಟಿದೆ ದೇವರನ್ನೇ. ಟು ಬಿ ವೆರಿ ಹಾನೆಸ್ಟ್, ನಮಗೆಲ್ಲ ನಾವು ಗೊತ್ತಿದ್ದು ಒಂದು ಸಿನಿಮಾ ಫೀಲ್ಡಿಂದ ಬಂದೇ ನಮಗೆ ಈ ಥರ ಆಗ್ತಾಯಿದೆ ಅಂತ ಹೇಳಿದ್ರೆ ನೀನು ಬೇರೆಯವ್ರಿಗೆಲ್ಲ ಏನು ಲೆಕ್ಕ? ನೀವು ಯೋಚನೆ ಮಾಡಿ. ನಾಳೆ ಯಾರೇ ಸಿನಿಮಾ ಮಾಡಬೇಕು ಅಂತ ಬಂದರೆ ಇರೋರಿಗೆ ಸಿನಿಮಾ ಮಾಡಿದವ್ರಿಗೆ ಸಿನಿಮಾಗಳು ಉಳಿಸ್ಕೊಳಕ್ಕಾಗ್ತಾಯಿಲ್ಲ. ನೀನು ಬೇರೆಯವ್ರು ಏನು ಸಿನಿಮಾ ಮಾಡ್ತಾರೆ? ಎಲ್ಲ ಯಂಗ್ಸ್ಟರ್ಸ್ ಎಷ್ಟು ಜನ ಸಿನಿಮಾ ಮಾಡ್ತಾರೆ. ಥಿಯೇಟ್ರಿನ ಹೆಚ್ಚಿನ ಮಟ್ಟದಲ್ಲಿ ಬಂದು ನೋಡಿ. ಎಲ್ಲ ಕಡೆ ನಾವು ಒಂದು ಬೋರ್ಡ್ ಹಾಕಿದಾಗ ಗಲಾಟೆ ಮಾಡ್ತೀವಿ, ಕನ್ನಡ ಬೋರ್ಡ್ ಹಾಕಿಲ್ಲ ಅಂತ. ಸೊ ಕನ್ನಡ ಮಾತಾಡೋದನ್ನ ಗಲಾಟೆ ಮಾಡ್ತೀವಿ. ಸೊ ಅಭಿಮಾನ ಅಂದರೆ ಸುಮ್ಮನೆ ಅಲ್ಲೆಲ್ಲೋ ಜಗಳ ಮಾಡೋದ್ರಲ್ಲಿ ಮಾತ್ರ ಇರಬಾರ್ದು, ಸಿನಿಮಾ ಬಂದು ನೋಡೋದ್ರಲ್ಲೂ ಇರಬೇಕು. ನೀವೇ ಕೇಳ್ಕೊಳ್ಳಿ, ನನ್ನ ಸಿನಿಮಾ ಅಂತಲ್ಲ, ಎಷ್ಟು ಸಿನಿಮಾಗಳು ನೋಡಿದ್ದೀರಾ ಇತ್ತೀಚೆಗೆ? ಇಲ್ಲ 3 ತಿಂಗಳಲ್ಲಿ ಸಿನಿಮಾ ಹೋಗಿದ್ದೀರಾ? 2 ತಿಂಗಳಲ್ಲಿ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿದ್ದೀರಾ? ಇಲ್ಲ ಹೋದ ವರ್ಷ ಎಷ್ಟು ಕನ್ನಡ ಸಿನಿಮಾಗಳು ಥಿಯೇಟ್ರ್ಗಳು ಬಂದಿದ್ದೀರಾ? ಬರೋಕ್ಕಿಂತ ಮುಂಚೆ ಚೆನ್ನಾಗಿಲ್ಲ ಅಂತ ಜಡ್ಜ್ ಮಾಡೋದು ತುಂಬ ಸುಲಭ. ಬಂದು ನೋಡ್ಬಿಟ್ಟು ಜಡ್ಜ್ ಮಾಡಿ. ನೀವು ಬಂದು ನೋಡಿದಾಗ ನೀವು 2 ಅವರ್ಗೆ ನಿಜವಾಗ್ಲೂ ನಿಮ್ಗೇನು ಬೇಕು? ಒಂದು ಒಳ್ಳೆ ಫೈಟು, ಒಂದು ಒಳ್ಳೆ ಸಾಂಗು. ನಮ್ಮ ಫಿಲಮಲ್ಲಿ ಕಮರ್ಷಿಯಲ್ ಸಾಂಗ್ಸ್ ಇಲ್ಲ, ಬಟ್ ಒಂದು ಆ್ಯಕ್ಷನ್ನು, ಒಂದು ಒಳ್ಳೆ ಲವ್ ಸ್ಟೋರಿ ಏನಿದೆ ನಿಮ್ಮ ಎಂಟರ್ಟೈನ್ ಮಾಡೋಕ್ಕೆ 2 ಅವರ್ಗೆ ಕೂಡ 100-150 ರೂಪಾಯಿಗೆ ಟಿಕೆಟ್ಗೆ 100% ನಿಮ್ಮ ಟೈಮಿಗೆ ಅಷ್ಟೊಂದು ಜಸ್ಟಿಸ್ ಮಾಡಿದ್ದೀವಿ ಅಂತ ಹೇಳ್ತೀನಿ. ನಮ್ಮೆಲ್ಲರ ಕನ್ನಡಿಗರ ಪ್ರೀತಿ ಬೇಕು. ಇವತ್ತಿಗೆ ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ತಾರೆ, ಹೇಳ್ತಾರೆ ಬೆಳಿಗ್ಗೆ ಕನ್ನಡ ಸಿನಿಮಾಗಳು ಮುಂದೆ ಕಷ್ಟ ಆಗುತ್ತೆ. ಆದರೆ ನನ್ನ ಸಿನಿಮಾಗೆ ಅಂತ ಹೇಳ್ತಲ್ಲ, ಎಲ್ಲರ ಸಿನಿಮಾಗೂ ಹಿಂಗೆ ಕಷ್ಟ ಆಗುತ್ತೆ ಅಂದರೆ ವಾಟ್ ಈಸ್ ದ ಐ ಡೋಂಟ್ ನೋ, ಏನು ಮಾಡೋದು ಮುಂದೆ ನನಗೆ ಗೊತ್ತಾಗ್ತಿಲ್ಲ. ಯಾಕಂದರೆ 10 ವರ್ಷದಿಂದ ನಾವು ಆ್ಯಕ್ಟಿಂಗ್ ಸ್ಕೂಲ್ಸ್ ಅದು ಇದು ಅಂತ ಮಾಡ್ಕೊಂಡು ಬಂದವು. ನಾನು ಕೂಡ ಹಲವಾರು ಜನ ಹುಡುಗರು ಕೂಡ. ಸೊ ಹಿಂಗಿದ್ದಾಗ ಹೆಚ್ಚಿನ ಮಟ್ಟದಲ್ಲಿ ಬಂದೇ ಇಲ್ಲ ಅಂತ ಏನಾಗುತ್ತೆ, ಮಲ್ಟಿಪ್ಲೆಕ್ಸಸ್ ಅವ್ರಿಗೆ ಬಿಸ್ನೆಸ್ ಅವ್ರು ಹೇಳ್ತಾರೆ, ಇಲ್ಲಪ್ಪ ನಮಗೆ ತೆಲುಗು ತಮಿಳ್ ಜಾಸ್ತಿ ಬುಕ್ಕಿಂಗ್ ಇದೆ, ನಾವು ತೆಲುಗು ತಮಿಳಿಗೆ ಹೋಗ್ತೀವಿ ಅಂತ. ನೀವು ಸ್ಟಾರ್ ಸಿನಿಮಾಗಳು ತೊಗೊಂಡ್ರು ಏನು ಪರಭಾಷೆ ಸಿನಿಮಾಗಳು ಏನು ಬಿಸ್ನೆಸ್ ಮಾಡ್ತಾರೆ ಕರ್ನಾಟಕದಲ್ಲಿ? ನಾನು ಅದ್ರ ಬಗ್ಗೆ ನೆಗೆಟಿವ್ ಅಂತ ಹೇಳ್ತಿಲ್ಲ. ಬಟ್ ಏನು ಎಲ್ಲ ಊರವ್ರು ನೋಡ್ತಾರಾ? ನಮ್ಮವ್ರ ಥರ ನೋಡ್ತಾ ಇರೋದು. ನಮ್ಮ ಸಿನಿಮಾಗಳು ನೋಡಿ ಫಸ್ಟು ನಮ್ಮ ಮನೆ ಚೆನ್ನಾಗಿದ್ರೆ ಬೇರೆಯವ್ರ ಮನೆ. ಹಿಂಗೆ ಹೋದರೆ
ಮುಂದಿನ ದಿವಸದಲ್ಲಿ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಅನ್ಸೋದು ಹಂಗಾರೆ ಕಮೆಂಟ್ ಮಾಡೋದು ಈಸಿ, ಎಲ್ಲರೂ ನೆಗೆಟಿವಾಗಿ ಕಮೆಂಟ್ ಮಾಡೋದು ಈಸಿ. ನಿನ್ನೆ ಕಾರ್ ಆಕ್ಸಿಡೆಂಟ್ ಆದಾಗ ಇನ್ನೂ ನಾಪ್ಕಾಯಿದೆ ಏನು ಕಮೆಂಟ್ ಮಾಡಿದ್ರು, ಪ್ರಮೋಷನ್ ಗಿಮ್ಮಿಕ್ಕು. ಸರ್ ಪ್ರಮೋಷನ್ ಗಿಮ್ಮಿಕ್ ₹1 ಕೋಟಿ ಆಗೋದಿಲ್ಲ ಸರ್ ಓಪನ್ ಕಾರ್ನ. ಏನು ಹೇಳ್ಬೇಕನ್ನೋ ಒಂಚೂರು ಕರುಣೆ, ಕನಿಕರ, ಇಲ್ಲ ಮಾನವೀಯತೆ, ಮನುಷ್ಯತ್ವ ಏನು ಇಲ್ವಾ ಅಂತ ಕೇಳ್ತೀನಿ. ಅಂಥವ್ರು ಕಮೆಂಟ್ ಮಾಡ್ತಾರಲ್ಲ, ನೀನು ಕೆಲವರು ಸಿನಿಮಾ ಅದೇ ನೀನು ಏನು ಹೇಳಲಿ ಗೊತ್ತಿಲ್ಲ. ಇನ್ನು ನನಗೆ ಇವಾಗ ಅಂದರೆ ಮಾತಾಡೋದು ಏನಿದ್ರು ಮಾತಾಡ್ತಾರೆ ನಮ್ಗೆ ಗೊತ್ತು. ಬಟ್ ಕೆಲಸ ನೋಡಿ ಮಾತಾಡಿ. ನಾವು ಬ್ರಿಟಿಷರು ನಮ್ಮ 200 ವರ್ಷ ಏನಕ್ಕೆ ಆಳಿದ್ರಂದರೆ ನಮ್ಮನ್ನು ನಾವು ಕಾಲು ಎಳ್ಕೊಂಡಿದ್ದಕ್ಕೆ ಈ ಥರ ಆಗಿದ್ದು. ನಾವು ನಮ್ಮ ಕನ್ನಡಿಗರು ಒಬ್ರಿಗೊಬ್ರು ನಾವು ನಿಲ್ಲಬೇಕು. ನಾವೇ ನಮ್ಮ ಸಿನಿಮಾಗಳು ಸಿನಿಮಾ ಬಗ್ಗೆ ನೋಡಿದ್ರೆ ಮಾತಾಡೋದು. ಆಮೇಲೆ ಬೇರೆ ಭಾಷೆಗೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಕೊಟ್ಟಾಗ ಏನದು ಹೋಗಿ ಇನ್ವಾಲ್ವ್ಮೆಂಟ್ ಇಲ್ಲ, ಬೇರೆ ಭಾಷೆಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಾಗ ನಮ್ಮ ಸಿನಿಮಾಗಳು ಯಾರು ನೋಡ್ತಾರೆ ನಾಳೆ ಸರ್? ನಾವು ಮಾಡ್ತಾ ಇದ್ದು ಸಿನಿಮಾಗಳಿಗೆ ಯಾರಿಗೆ? ನಾವು ಮಾಡ್ತಾ ಇರೋದು ನಿಮಗೆ ತಾನೇ ಸಿನಿಮಾಗಳು. ಇಲ್ಲ ನಾವು ನಿಮಗೆ ಮಾಡಿ ನನ್ನ ಸಿನಿಮಾಲೆಲ್ಲ ಎಷ್ಟೊಂದು ಜನ ಯಂಗ್ಸ್ಟರ್ ಸಿನಿಮಾಗಳು ನೀವು ನೋಡ್ತಾನೆ ಅಂದರೆ ನಾಳೆ ಯಾರು ನೋಡ್ತಾರೆ ಸಿನಿಮಾಗಳ್ನ? ಹೂ ಇಸ್ ಗೋನ್ ಟು ಸಿ ಯುವರ್ ಸಿನಿಮಾಸ್? ನೀವು ನಿಮ್ಮ ಕೆಲಸಗಳು ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ ಏನು ಅಂತ. ನಾನು ಹೇಳಿದಾಗ ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ ಈ ಜಾಲಿ ಖುಷಿ ಅಂತಾರೆ, ನೋಡಪ್ಪ ಹಿಂಗೆ ಅಂತಾನೆ ನೋಡ್ರು ಹಂಗೆ ಅಂತ. ಹೀಗಾಡ್ಸೋದು ಈಸಿ, ಮಾತಾಡೋದು ಈಸಿ. ಕೆಲಸ ಮಾಡಿದಾಗ ಕೆಲಸದ ಬಗ್ಗೆ ಇರೋ ಪ್ರೀತಿ ಶ್ರದ್ಧೆಯಿಂದ ಅದಕ್ಕೆ ಒಂದು ನೋಡಿದರೆ ಅಗೌರವ ಕೊಟ್ಟಾಗ ಜನ ಅದು ನೋವು ನಿಮಗೆ ಗೊತ್ತಿರುತ್ತೆ. ನೀವು ಮಾಡೋ ಕೆಲಸ ಕೆಲವರು ತಿಳಿದಿರೋದ್ರ ಬಗ್ಗೆ ಮಾತಾಡೋದು ಹೇಗೆ ನೋವಾಗುತ್ತೋ, ಒಳ್ಳೆ ಕನ್ನಡ ಸಿನಿಮಾಗಳು ಬಂದಾಗ ಕನ್ನಡ ಸಿನಿಮಾಗಳು ನೋಡಿದೆ ದಯವಿಟ್ಟು ಮಾತಾಡಬೇಡಿ. ದಯವಿಟ್ಟು ಬನ್ನಿ, ಹೆಚ್ಚಿನ ಮಟ್ಟದಲ್ಲಿ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ. ಇದು ಬಿಟ್ಟರೆ ನೀನೇನು ಹೇಳೋಲ್ಲ. ಸಿನಿಮಾ ನೋಡಿದ್ರೆ ನಿಮಗೆ ಸಿಕ್ಕಂಥ ಬೆಸ್ಟ್ ರಿವ್ಯೂ ಸರ್, ಸಿನಿಮಾಗೆ ನೆಗೆಟಿವ್ ಅಂತ ಎಲ್ಲೂ ನಂಗೆ ನೆಗೆಟಿವ್ ಎಲ್ಲೂ ಬಂದಿಲ್ಲ ನನಗೆ. ಹೆಚ್ಚಿನ ಸಿನಿಮಾದಲ್ಲಿ ಬಂದಿದ್ದು ಬೆಸ್ಟ್ ರಿವ್ಯೂಸ್ ಏನು ಅಂತ ಹೇಳಿದರೆ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಯಾಕಂದರೆ ಸುದೀಪ್ ಸರ್ ನೋಡಿದಾಗ ರಾತ್ರಿ 12 ಮುಕ್ಕಾಲಾಗಿತ್ತು. ಸುದೀಪ್ ಸರ್ ನೋಡಿದಾಗ ಒಂದೇ ಮಾತು ಹೇಳಿದ್ರು, ಶ್ರೇಯಸ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಶ್ರೇಯಸ್, ನನಗೆ ತುಂಬ ಇಷ್ಟ ಆಯಿತು, ನಿನ್ನ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರು. ಅಂದರೆ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಹೇಳ್ತಾರೆ, ಆಮೇಲೆ ಹಲವಾರು ಜನ ಡೈರೆಕ್ಟರ್ಸ್ ಹೇಳ್ತಾರೆ ಅಂದರೆ ಅವ್ರು ಯಾರಿಗೂ ನನಗೂ ಸುಳ್ಳು ಹೇಳೋ ನೆಸೆಸಿಟಿನೇ ಇಲ್ಲ. ಯಾಕಂದರೆ ಅವರೆಲ್ಲ ತುಂಬ ದೊಡ್ಡ ಪೊಸಿಷನಲ್ಲಿರುವಂಥ ವ್ಯಕ್ತಿಗಳು. ನನ್ನ ಮೇಲೆ ಒಂದು ಪ್ರೀತಿ ಮತ್ತು ಒಂದು ವಿಶ್ವಾಸಕ್ಕೆ ಅವ್ರು ಸತ್ಯನ ಹೇಳೋಕ್ಕೆ ಇಷ್ಟಪಡ್ತಾರೆ, ಒಳ್ಳೆಯದಾಡಿ ಹುಡುಗನಿಗೆ ಅಂತ. ಸೊ ಅವರು ಅಪ್ರಿಷಿಯೇಟ್ ಮಾಡಿದಾಗ ತುಂಬ ಖುಷಿ ಆಯಿತು. ಹಂಗಂದರೆ ಪರ್ಫಾರ್ಮೆನ್ಸ್ ಏನಕ್ಕೆ ಅಂತ ಹೇಳಿದರೆ ಆ್ಯಸ್ ಅನ್ ಆ್ಯಕ್ಟರ್ ಒಂದು ಸಿನಿಮಾ ಬೇಕಾಗಿತ್ತು. ಎಲ್ಲರೂ ಹೇಳ್ತಾಯಿದ್ದೆ ಆ್ಯಸ್ ಅನ್ ಆ್ಯಕ್ಟರ್ ಒಂದು ಸಿನಿಮಾ ಬೇಕಾಗಿತ್ತು. ಆ ಸಿನಿಮಾನೇ ವಿಷ್ಣುಪ್ರಿಯ ಅಂತ. ಸೊ ಖಂಡಿತವಾಗ್ಲೂ ಖುಷಿ ಇದೆ. ಬಂದವರೆಲ್ಲರೂ ಸ್ಟೂಡೆಂಟ್ಸ್ ಏನು ಹೇಳ್ತಾರೆ, ಎಕ್ಸಾಮ್ ಇತ್ತು ಬರೋಕ್ಕಾಗಿಲ್ಲ, ಇವಾಗ ನೋಡ್ತಾರೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಹೆಚ್ಚಿನ ಮಟ್ಟದಲ್ಲಿ ಬನ್ನಿ, ನೋಡಿದವರು ಒಂದು ಶೇರ್ ಮಾಡಿ, ಒಂದು ವಿಶ್ ಮಾಡಿ, ಒಳ್ಳೇದಾಗುತ್ತೆ ನಮ್ಮೆಲ್ಲರಿಗೂ ಯಂಗ್ಸ್ಟರ್ಸ್ಗೂ ಅಂತ ಕೇಳ್ಕೊತೀನಿ ಅಷ್ಟೇ. ಯಾಕಂದರೆ ಇವತ್ತು ಬಾಲಿವುಡ್ ಬಂದಾಗ ನಮ್ಮದಲ್ಲಿ ಒಂದು 80-100 ಜನ ಇದ್ದರೆ, ಆ ಕಡೆ ತೆಲುಗು ಸಿನಿಮಾದಲ್ಲಿ 200-250 ಜನ ಇದ್ದರು. ಆವಾಗ ಅನಿಸ್ತು ಏನಪ್ಪ ನಮ್ಮವ್ರು ಬರ್ತಲ್ವಾ ಅಂತ. ಅಂದರೆ ಪ್ರತಿ ವಾರ ಕನ್ನಡ ಸಿನಿಮಾಗಳಿಗೆ ಇದೇ ಕತೆ. ನಾನು ಕಂಪ್ಲೇಂಟ್ ಮಾಡ್ತಲ್ಲ, ಕ್ರಿಬ್ ಮಾಡ್ತಲ್ಲ, ಮಾಡಿದ್ದೀವಿ ಚೆನ್ನಾಗಿ, ಬಂದು ನೋಡಿ ಅಂತ ಹೇಳ್ತೀನಿ ಅಷ್ಟೇ. ಮಾಡಿದಂತ ಹೇಳ್ತಾನೆ ಇಲ್ಲ, ಮಾಡಿದ್ದೀವಿ. ನೀವು ಟ್ರೈಲರ್ ನೋಡಿದ್ರೆ ನಿಮಗೆ ಗೊತ್ತಾಯ್ತು ಏನು ಹೇಳ್ತಾ ಇದ್ದೀನಿ ಅಂತ. ಸರ್, ತಂದೆಯವರು ತುಂಬ ದೊಡ್ಡ ಸ್ಟಾರ್ಗಳಿಗೆ ಸಿನಿಮಾ ಮಾಡಿದ್ದಾರೆ, ಅವ್ರಿಗೇನಾದ್ರು ಗಣೇಶ್ ಅವ್ರಿಗೂ ಮಾತಾಡಿದೆ. ಗಣೇಶ್ ಅವರು ಬಂದು ಸೂರತ್ಗೆ ಹೋಗಿರ್ತಾರೆ CCLಗೆ. ದುನಿಯಾ ವಿಜಯ್ ಸರ್ಗೂ ಮಾತಾಡಿದೆ ಇವತ್ತು. ಅವರು ನೋಡ್ತೀನಿ ಒಂಚೂರು ಲೊಕೇಶನ್ ನೋಡ್ತಾಯಿನಿ ಅಂದರು. ಸೊ ಆದಷ್ಟು ಜನ ಎಲ್ಲ ನಮ್ಮ ಸ್ಟಾರ್ಸ್ಗೆ ತೋರಿಸ್ತೀನಿ, ಆದಷ್ಟು ಬೇಗ ಎಲ್ಲರೂ ತೋರಿಸ್ತೀನಿ. ಸೊ ಎಲ್ಲ ಖಂಡಿತ ನೋಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಸರ್ ಎಲ್ಲೆಲ್ಲಿ ಆಗುತ್ತೋ ಅಲ್ಲೆಲ್ಲಿ ಹೋಗ್ತಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ, ತೋರ್ಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಯಾಕಂದರೆ ರಿವ್ಯೂ ಚೆನ್ನಾಗಿ ಬಂದಿರೋದ್ರಿಂದ ಜನ ನೋಡಿದವರು, ನಾವು ನೋಡೋಕ್ಕಿಂತ ಬೇರೆಯವ್ರ ಕಡೆ ಕೇಳಿಸಿದಾಗ ಗೆಟಿಂಗ್ ವೆರಿ ಗುಡ್ ರೆಸ್ಪಾನ್ಸ್ ಇರೋದ್ರಿಂದ ಹೆಚ್ಚಿನ ಮಟ್ಟದಲ್ಲಿ ಅದನ್ನು ರೀಚ್ ಔಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಸರ್ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.